ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ನಮ್ಮದೇ ಸಹೋದರರು ಅಂದರೆ ನಮ್ಮ ಮಾಧ್ಯಮ ಮಿತ್ರರು ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೈಕೆಳಿ ಸಾರ್ವಜನಿಕ ಆಸ್ಪತ್ರೆಯ ಒಳಾಂಗಣದಲ್ಲಿ ರಾಘವೇಂದ್ರ ಕ್ಯಾಂಟೀನ್ ಸುದ್ದಿ ಇವಾಗೆಲ್ಲ ವೈರಲ್ ಆಗ್ತಾ ಇದೆ. ಅದರ ಬಗ್ಗೆ ಇಂದು ನಾವು ಮನ್ನೈಕೆಳಿ ಆ ಒಂದು ರಾಘವೇಂದ್ರ ಹೋಟೆಲ್ಗೆ ಭೇಟಿ ಮಾಡಿದಾಗ ಅಲ್ಲಿಂದ ನಿಜ ಅಂಶ ಏನೆಂಬುದನ್ನು ಅವರು ಏನು ಹೇಳಿದ್ದಾರೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಏಕೆಂದರೆ ವೀಕ್ಷಕರೇ, ಅವರು ಕ್ಯಾಂಟೀನ್ ಬೆಳಗ್ಗೆ 7 ಗಂಟೆಗೆ ತೆರೆದು ಮಧ್ಯಾಹ್ನ 12-1 ಗಂಟೆಗೆ ಮುಚ್ಚುತ್ತಾರಂತೆ ಪ್ರತಿದಿನ. ಇಲ್ಲಿವರೆಗೆ ಯಾವುದೇ ಜನರಿಂದ ಏನೂ ಸಮಸ್ಯೆಯನ್ನು ಸಹ ಬಂದಿಲ್ಲ. ಒಂದು ವೇಳೆ ಅಂತ ಸಮಸ್ಯೆ ಬಂದರೆ ಅದಕ್ಕೆ ನಾವು ಯಾವತ್ತೂ ಸಿದ್ಧ, ಅಂತ ಒಂದು ಸಮಸ್ಯೆ ಆಗ್ಲಕ್ಕೆ ಬಿಡಲ್ಲ. ನಮ್ಮ ಮಾಧ್ಯಮ ಮಿತ್ರರು ಅಲ್ಲಿಗೆ ಹೋಗಿದ ನಂತರ ಒಂದು ಹೋಟೆಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಅಟೆಂಡರ್ ಬರ್ತಾರೆ, ನಾಷ್ಟದ ಮಾಡ್ತಾರೆ. ಕೊನೆಯ ಹಂತದಲ್ಲಿ ಮುಚ್ಚುವ ಹಂತದಲ್ಲಿ ಅಲ್ಲಿದ್ದ ಸಾಮಗ್ರಿಗಳನ್ನು ತೊಳೆಯುವ ಹಂತದಲ್ಲಿ ಇರ್ತಾರೆ. ಅಂತ ಸಮಯದಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅವರಿಗೆ ಸ್ವಚ್ಛ ಇಲ್ಲದ ಕಾರಣಕ್ಕಾಗಿ ಒಂದು ಸುದ್ದಿ ಮಾಡಿದ್ದಾರೆ. ಅದರ ಬಗ್ಗೆ ಅವರಲ್ಲಿನ ಮ್ಯಾನೇಜ್ಮೆಂಟ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಅವಾಗ ಏನ್ ಮಾತಿದ್ರಿ ಅವ್ರು ಬಂದಿನ ಆಗೆಲ್ಲ ಏನು ಅಂದ್ರೆ ಅವಾಗೆಲ್ಲ ಮುಗ್ದಿತ್ತೇನೆ ಎಲ್ಲ ಊಟ ನಾಷ್ಟ ಕೊಡೋದೆಲ್ಲ ಇಲ್ಲ? ಯಾಕಂದ್ರ ಅವ್ರು ಹೇಳತ್ತಿದ್ರಲ್ಲ, ಸುದ್ದಿಯಾಗೆಲ್ಲ ಹೇಳ್ತಿರಲ್ಲ ಕ್ಲೀನ್ ಇಲ್ಲ ಏನಿಲ್ಲ ಅಂತ ಹೇಳತ್ತಿರಲ್ಲ, ಅದ್ರ ಬಗ್ಗೆ ಕೇಳತ್ತೀವಿ ನಿಮ್ಗೂ. ನಿಮ್ಮ ಹೆಸರು? ರಾಜ್ಕುಮಾರ್. ಹೇಳ್ರಿ. ಇದು ಕ್ಯಾಂಟೀನ್ ನಡೆಸೋದು. ಹಾಂ, ಕ್ಯಾಂಟೀನ್ ನಡೆಸಿ ಅವ್ರು ಇನ್ಚಾರ್ಜ್ ಕೊಟ್ಟೋಗ್ಯಾರ ನಮ್ಗೆ. ಅವ್ರು ಇಲ್ಲಿ ಇರಲ್ಲ, ಬೀದರ್ಗೆ ಹೋಗ್ಯಾರ. ಬೀದರ್ಗೆ ಹೋಗ್ಬಿಟ್ಟು ನಾವು ನಡೆಸ್ತೇವೆ. ಅವ್ರು ಬರ್ತಾಗ ಅವ್ರು ಯಾವಾಗ ವಾರಕ್ಕೊಂಬಂದು ಇನ್ಚಾರ್ಜ್ ತೊಗೊಂಡೋಗ್ತಾರೆ. ಅವರು ಏನಿದ್ರು ಬಿ ಈಗ ಅವರು ಸಡನ್ಲಿ ಬಂದು ಕ್ಲೋಸ್ ಮಾಡಿ ಟೈಮ್ನಾಗ ಬಂದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಗಲೀಜು ಮಾಡ್ತೀರಿ ಅದು ಮಾಡ್ತೀರಿ ಅಂತ ಹೇಳ್ತಾರೆ ಅವರು. ಸರ್, ಇಲ್ಲಿ ನಿಮ್ಮಲ್ಲಿ ಮುಂಜಾನೆ ನಾಷ್ಟ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸಿಗ್ತದೆ? ನಾವು ಮಾರ್ನಿಂಗ್ 7 ಚಾಲು ಆಯ್ತು ಅಂದ್ರೆ 11 ತನಕ, 11-11:30 ತನಕ ಲಾಸ್ಟ್ ಆಯ್ತಾಗ ಆಯ್ತು. ಅಲ್ಲಿಂದ 11 ಆಯ್ತು ಕ್ಲೋಸ್ ಮಾಡಿ ಎಲ್ಲ ಸಾಫ್ ಮಾಡ್ತೀವಿ. ಸಾಫ್ ಮಾಡಿ ಕ್ಲೋಸ್ ಮಾಡಿ ಟೈಮ್ನಾಗ ಏನೋ ತೆಗಿಲಿದ್ದೇವು. ಅವ್ರು ಬಂದ್ರು. ಅವರು ಬಂದ್ಬಿಟ್ಟು ಕ್ಲೀನ್ ಮೇಂಟೈನ್ ಇಲ್ಲ ಅಂತ ಅದಿಲ್ಲ ಅಂತ ಅದನ್ನ ಅಂದವ್ರಿಗೆ. ಕ್ಲೀನ್ ಮೇಂಟೈನ್ ಇಲ್ಲ ಅಂತಂದ್ರೆ ನೀವು ಅಲ್ಲತ್ತೀರಿ ಕ್ಲೀನು ನೀವು ಹೋಗೋ ಟೈಮ್ನಾಗ ಬಂದೆ ಅಂದ್ರೆ ಅದು ವಿಡಿಯೋ ಹಾಕ್ಲತ್ತಿಲ್ಲ. ಅವರು ಅದು ವಿಡಿಯೋ ಹಾಕಿಲ್ಲ, ಅದು ಡಿಲೀಟ್ ಮಾಡ್ಯಾರ ಗೊತ್ತಿಲ್ಲ. ನಾ ಮಾತಾಡಿದ್ದು ಜಸ್ಟ್ ಅವ್ರು ಮಾತೇನಾಡ್ರ ಅಷ್ಟೇ. ಮತ್ತೊಂದು ಹುಡುಗ ಕೇಳ್ತೀನಿ ಅಂದ್ರೆ ಅಷ್ಟದ ಅಂತ ಅಷ್ಟ ಇಲ್ಲ ಅಂತ ಅಷ್ಟೇ ಪಾಠ ಹುಡುಗರು ಹಸ್ಕೊಟ್ಟು ನಮ್ಗೆ ಅವ್ರ ಸತಿ ಏನಿಲ್ಲ, ಯಾರು ಕಳ್ಸಾರ ಗೊತ್ತಿಲ್ಲ ನಮ್ಗೆ. ಅವ್ರು ಸರಿ ನಮ್ಗೆ ಯಾರ ಸತಿ ವ್ಯವಸ್ಥೆ ಇಲ್ಲ. ನಮ್ಮ ಮಾತಿ ಕೆಲಸ ಇಲ್ಲಿ ನಿಯತ್ತಾಗಿ ಯಾರಿಗೇನು ಫುಡ್ ಪಾಯ್ಸನ್ ಆಗಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ಏನಾರ ಬೇಕಲ್ಲ ರೀ ಅವ್ರಿಗೆ ರೀಸನ್ರ. ಸಡನ್ಲಿ ಬರೋದು ಬಿನಾ ಟೈಮ್ನಾಗ ಬಂದು ಅವ್ರಿಗೆ ಸ್ಮೋಕಿಂಗ್ ಮಾಡಿ ಕುಂತಿ ಒಳಗೆ ವಿಡಿಯೋ ಮಾಡ್ಕೊಬರ್ತೇವೆ ಅಂತಂದ್ರೆ ಹಂಗೈತೆ ಹೇಳ್ರಿ. ಸ್ಮೋಕಿಂಗ್ ಯಾರು ಮಾಡ್ಯಾರಿ? ಅವರೇ ವಿಡಿಯೋ ಮಾಡೋರೆ. ಒಳಗೆ ಸ್ಮೋಕಿಂಗ್ ಮಾಡಿರ್ತೀವಿ ಅಂತ ಕೇಳಿದ್ರು. ನಡೆಯಲ್ಲ ಅಂದನ. ಬಿಗಿತೇರಿನ ಅಂದ್ರೆ ಒಳಗೆ ಹೋಗ್ರಿ ಅಂತ ಹೇಳಿದ್ರು ನಾವು. ಇಲ್ಲಿ ನಡೆಯಲ್ಲ ಅಂತ ಹೇಳಿದ್ವಿ ನಾವು. ಹಾಸ್ಪಿಟಲ್ ಅದ ನಡೆಯಲ್ಲ ಅಂತ ಹೇಳಿದ್ವಿ ನಾವು. ಒಳಗೆ ಹೋಗಿ ಸ್ಮೋಕಿಂಗ್ ಮಾಡ್ತಾ ವಿಡಿಯೋ ಮಾಡ್ಕೊತ ಬಂದು ಕೇಳ್ಕೊಂಡು ಇನ್ಕ್ವೈರಿ ಮಾಡ್ತಾರ. ಈ ಕಡೆ ಎಲ್ಲ ನೋಡ್ತಾರೆ, ನೀವೇ ನೋಡಿ ತೋರಿಸ್ರಿ ಈ ಕಡೆ. ಈ ಟೈಮ್ ಏಟಾಗಿದೆ ಅವ್ರು ಬಂದ್ರೆ ಟೈಮಿಗೆ ಟೈಮಿಗೆ ಬಂದ ನೋಡ್ಯಾರ. ಈ ಟೈಮಿನಾಗ ಕ್ಲೀನ್ ಆಯ್ತದ. ಈ ಕ್ಲೀನ್ ಆ ಟೈಮ್ನಾಗ ಬಂದು ಎಲ್ಲ ಅಂದವ್ರಿಗೆ ಈ ಟೈಮ್ನಾಗ ಇರಲ್ಲ ನಮ್ಮಲ್ಲಿ ಎಲ್ಲ ಅಂತ ಹೇಳಿ. ಈಗ ಗೆರಿಗೆ ಟೈಮ್ನಾಗೆಲ್ಲ ಕ್ಲೀನ್ ಮಾಡೋದು ಉಳ್ಳಕ್ಕಾಗಲ್ಲ ನಮ್ಗೆ. ಎಲ್ಲ ಮಾಡ್ಕಸಿ ಇಲ್ಲ ಅಷ್ಟು ಮೂವ್ ಮಾಡಿದಾಗ ಏನು ದೇಶನೋ ಸರಿ ನಮ್ದು ಯಾರು ಸರಿ ಇರ್ತೇನೇ ಇಲ್ಲ. ನಾವು ಇಲ್ಲಿ ಕ್ಯಾಂಟೀನ್ ಬಂದೆವು ಹಾಸ್ಪಿಟಲ್ಗೆ. ಎಲ್ಲ ಪೇಷಂಟ್ಗಳಿಗೆ ಸ್ವಚ್ಛ ಇರಲಿಲ್ಲ ಅಂತೇಳಿ ಎಲ್ಲ ಕ್ಲೀನ್ ಮೇಂಟೈನ್ ಮಾಡ್ತೀವಿ ನಾವೆಲ್ಲ. ಈಗ ಮಾಡೋದಾಗ ಈಗ ನಮ್ಗೆ ಬದಲ ಮಾಡ್ತಾರೆ ಏನು ಹೇಳ್ಬೇಕು ಅವ್ರಿಗೆ. ಈಗ ನೋಡ್ರಿ ಏನು ಮಾಡ್ಬೇಕು. ಈಗ ಅದಕ್ಕೆ ಏನು ಬೇರೆ ಯಾರ ಕಂಪ್ಲೀಟ್ ನಮ್ದು ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಹೋಟೆಲ್ದಾಗ ಮನೆ ಕೆಳಗೆ ಯಾರು ಕಂಡು ಬಿತ್ತು ಯಾರ್ದಿಲ್ಲ ಕುಣಿಲ್ಲ ಬದಲ ಮಾಡ್ಬೇಕಂತ ಇದು ಮಾಡ್ತಾರೆ ಅಷ್ಟೇ. ಅದಕ್ಕೆ ಬಿಟ್ಟು ಏನಿಲ್ಲ.